ಏನೇ ಮಾಡಿದ್ರು ಬೆಟ್ಟದಿಂದಾನೇ ಸ್ಟಾರ್ಟ್ ಮಾಡೋದು. ಸೊ ಇದು ಇದೇ ನನ್ನ ಫಸ್ಟ್ ಲಾಗ್. ನನಗನ್ಸೋದೆ ಯಾವಾಗಾರ ಇದು ನಾನು ಬೆಟ್ಟಕ್ಕೆ ಹೋಗ್ಬೇಕು ಅಂತ. ನಾನು ಇಷ್ಟೊತ್ತಿ ಹೋದ್ರು ಅದೊಂಥರ ಈಗ ಹೊಸ್ದಾಗಿ ಹೋಗ್ತಾ ಇದ್ದೀನಿ ಅನ್ನೋ ಥರ ಫೀಲ್ ಆಗುತ್ತೆ ಗೈಸ್. ನನ್ನ ಕಾರ್ ಬೈಕೋತಾ ಆಗ್ತದೆ, ಒಂದು ಸವಾಸ ಮಾಡಿಬಿಟ್ಟೆ ಎಲ್ಲೆಲ್ಲ ಒಂದು ಸವಾಸ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ನಾನು ಮಾದಪ್ಪನ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ನಾನು ಅಂದರೆ ನನ್ನ ಫ್ಯಾಮಿಲಿ, ನಾನು ಹೆಂಡತಿ, ನಾನು, ನಮ್ಮ ಅಪ್ಪ ಅಮ್ಮ, ಇಷ್ಟೇ ಜನ. ಭಾಳಷ್ಟು ದಿನಗಳ ನಂತರ ತಾನೇ ಹೋಗ್ತಾ ಇರೋದು. ಏನೊಂದು 6-7 ತಿಂಗಳು ಆಗಿರಬೇಕು ಗೈಸ್ ನಾನು ಹೋಗಿ ಬೆಟ್ಟಕ್ಕೆ. ಶಿವರಾತ್ರಿಯಲ್ಲಿ ಹೋಗಿದ್ದಿದ್ದು ಬೆಟ್ಟಕ್ಕೆ, ಅದಾದಮೇಲೆ ನಾನು ಹೋಗೇ ಇರಲಿಲ್ಲ. ಸೊ ಇವತ್ತು ಹೋಗೋಣ ಫೈನಲಿ ಅಂತ ಸಡನ್ ಪ್ಲ್ಯಾನ್ ಇದು. ಬೆಳಗ್ಗೆ ಕುಂತಿದ್ದೆ 8:30 ಹೋಗೋಣ ಅಂತ ಅಂದೆ. ಈಗ ರೆಡಿ ಆಗಿದ್ದೀವಿ, ಹೋಗ್ತಾ ಇದ್ದೀವಿ ಗೈಸ್. ನನ್ನ ವೈಫು ಅನ್ನ ಮಾಡ್ಕೊಂಡಿದ್ದಾಳೆ. ಹಾಟ್ ಬಾಕ್ಸ್ಗೆ ಹಾಕೊಳೆ, ಹಾಟ್ ಬಾಕ್ಸ್ಗೆ ಹಾಕೋ ಅನ್ನು, ಅದೇ ಸಾಕು. ನನಗನ್ಸೋದೆ ಯಾವಾಗಾರ ಇದು ನಾನು ಬೆಟ್ಟಕ್ಕೆ ಹೋಗ್ಬೇಕು ಅಂತ. ಅನ್ಸಿದ ದಿನವೇ ಹೊಂಟೋದ್ರೆ ನನಗೊಂಥರ ನೆಮ್ಮದಿ, ಇಲ್ಲಾಂದರೆ ಒಂಥರ ಇರಿಟೇಟ್ ಆಗ್ತಾ ಇರುತ್ತೆ ನನಗೆ. ಎಷ್ಟು ಸತಿ ಹೋದರೂ ಅದೊಂಥರ ಈಗ ಹೊಸ್ದಾಗಿ ಹೋಗ್ತಾ ಇದ್ದೀನಿ ಅನ್ನೋ ಥರ ಫೀಲ್ ಆಗುತ್ತೆ ಗೈಸ್ ಬೆಟ್ಟಕ್ಕೆ. ಬಾರೆ ಬೇಗ, ಹೆಂಗೆ ಬರ್ತಾಳೆ ನೋಡು, ಸೀಮೆ ಅಷ್ಟೇ ಬಂದಂಗೆ. ಕಾರ್ ಕ್ಲೀನಿಂಗ್ ನಡೀತಾ ಇದೆ. ಕಾರ್ನ ತೊಳೆದು ಏನು ಸುಮ್ಮನೆ ನೀರೇ ಹಚ್ತಾ ಇರೋದಷ್ಟೇ. ಬಂದಮೇಲೆ ಹೆಂಗಿದ್ರು ಗಲೀಜಾಗುತ್ತೆ, ವಾಶ್ ಬಿಡೋಣ ಅಂತ. ನನ್ನ ಕಾರ್ ಬೈಕೋತಾ ಆಗ್ತದೆ, ಒಂದು ಸವಾಸ ಮಾಡಿಬಿಟ್ಟೆ ಎಲ್ಲೆಲ್ಲ ಒಂದು ಸವಾಸ. ಕರೆಕ್ಟಾಗಿ ತೊಳ್ಸಲ್ಲ ಪಲ್ಸಲ್ಲ, ಏನೂ ಮಾಡಲ್ಲ. ಅವ್ನು ಮಾತ್ರ ದಿನ ಸ್ನಾನ ಮಾಡ್ಕೊಬಿಡ್ತಾನೆ, ನನಗೆ ಮಾತ್ರ ತಿಂಗ್ಳಿಗೆ ಒಂದ್ಸತಿನೂ ಸ್ನಾನ ಮಾಡಿಸಲ್ಲ ಅಂತ. ಗೈಸ್, ಕಾರ್ ರೆಡಿ ಆಯಿತು, ಇನ್ನು ನೋಡೋದಷ್ಟೇ ಬಾಕಿ. ಈಗಾಗಲೇ 11:30 ಆಗೈತೆ, ಇನ್ನೂ ಬರ್ತಾ ಕೂತವ್ರೆ ನಮ್ಮ ಮನೆಯವರು. ಎಂಥ ತಿಕ್ಲು ನನ್ನ ಮಕ್ಳುಗಳು ಗೈಸ್. ಇಲ್ಲೇ 12 ಗಂಟೆ ಆಯಿತು ಬಿತ್ತು. ಇನ್ನೂ ಅದೇನು ಮಾಡ್ಕೊ ಕೂತಿದ್ದಾರೆ ನಮ್ಮ ಮನೇಲಿ ನಮ್ಮ ಅಪ್ಪ ಅವ್ವ. ಇವಳೊಬ್ಳು ತಿಂಡಿ ಪೋತಿ ತಿನ್ಕೊಂಡು ಎಲ್ಲಾದರೂ ತಿನ್ನೋದೇ ಕೆಲಸ ಹೇಳ್ದು. ಬೆಳಗ್ಗೆ ತಿಂಡಿ ತಿಂದಿಲ್ಲ, ಇವಾಗ ತಿಂದಿದ್ದೆ ತಾನೇ, ಕೂತ್ಕೋ ಸೈಲೆಂಟಾಗಿ, ಮುಚ್ಕೊಂಡು ಕೂತ್ಕೊಂಡೆ ನಮಿಕೊಂಡು. 12 ಗಂಟೆಗೆ ಬಿಟ್ಟರೆ ಹೋಗ್ತೀವಿ, 3 ಗಂಟೆ 4 ಗಂಟೆಗೆ. ಅರ್ಥ ಆಗಲ್ವಾ? ಈಗ 12 ಗಂಟೆಗೆ ಹೋಗಿ ಎಷ್ಟು ಗಂಟೆಗೆ ಬರೋದು ಅಂತ ಹೋಗಿ ದರ್ಶನ ಮಾಡ್ಕೊ ಬರೋದು ಅಷ್ಟು ತನಕ ನಡಿ ಶಿವ ಅಂತ. ಇವಳೊಬ್ಳು ಗೈಸ್, ಗಾಡಿಯಲ್ಲಿ ಏರ್ ಕಡಿಮೆ ಆಗಿಬಿಟ್ಟೈತೆ, ಮಾರಾಕ್ಸಬೇಕು. ಸೊ ಅದಕ್ಕೋಸ್ಕರ ಏರ್ ಇಡ್ಸೋಕ್ಕೆ 35 ಹಿಡೀರಿ. 35 ಹಿಡೀತದೆ. ಎಷ್ಟು ಪ್ರೆಷರ್ ಕಡಿಮೆ ಆಯ್ತಾ? 28. ಗೈಸ್, ತಾಳಬೆಟ್ಟದಲ್ಲಿ ಇದ್ದೀವಿ ಈಗ. ನಮ್ಮವರೆಲ್ಲ ನಿದ್ದೆ ಮಾಡ್ಕೊಂಡು ಚೆನ್ನಾಗೆ ಹೋಗೋರೆ. ಕೇಳ್ಕೊ ಎಲ್ಲ ಜೋರಾಗಿ ದೇವ್ರನ್ನ. ಗೈಸ್, ಬಂದಾಗೆಲ್ಲ ಇಲ್ಲಿ ತಾಳಬೆಟ್ಟದಲ್ಲಿ ಪೂಜೆ ಮಾಡಿಕೊಂಡು ಅದ್ರಾಗ ಧೂಪ ಹಾಕಿ ಕೈ ಮುಕ್ಕೊಂಡು ಹೋಗೋದು ಅವಾಗಿಂದ ಸಂಪ್ರದಾಯ ಗೈಸ್ ನಮಗೆ. ತಪ್ಪದೆ ಹೋಗ್ಯಾನ್ರಪ್ಪ. ಟ್ರೈನಲ್ಲಿ ದೇವ್ರ ಹತ್ರ ಬಂದ್ವಿ. ಈಗ ಮಾದಪ್ಪನ ಹತ್ರ ಬಂದಿದ್ದೀವಿ. ಇನ್ನು ದರ್ಶನ ಮಾಡಿಕೊಂಡು ಪ್ರಸಾದ ತಿನ್ಕೊಂಡು ತೇರು ಎಳೆದ್ರೆ ತೇರನ್ನ ನೋಡ್ಕೊಂಡು ಹೋಗೋದಷ್ಟೇ ಗೈಸ್. ಬಾಕಿ ನಿಂತ ಇಲ್ಲ. ಇವತ್ತು ಸಿಕ್ಕಾಪಟ್ಟೆ ಕಡಿಮೆ ಇದ್ದಾರೆ ಜನ, ಗುರುವಾರ ಅಲ್ವಾ. ಗೈಸ್,
ತೇರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಎಲ್ಲ ದೇವ್ರನ್ನೆಲ್ಲ ಎತ್ಕೊ ಬಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ. ಏನೇ ಮಾಡಿದ್ರು ಬೆಟ್ಟದಿಂದನೇ ಸ್ಟಾರ್ಟ್ ಮಾಡೋದು. ಸೊ ಇದೇ ನನ್ನ ಫಸ್ಟ್ ಲಾಗ್ ಅಂದ್ಕೊಳ್ಳಿ. ಏನೇ ಮಾಡಿದ್ರು ಬೆಟ್ಟದಲ್ಲೇ ಮಾಡೋದು ಗೈಸ್. ನಾನು ಬೆಟ್ಟದಿಂದನೇ ಕಾರ್ಯದಿಂದನೇ ಸ್ಟಾರ್ಟ್ ಮಾಡೋದು. ಸೊ ಮಾದಪ್ಪ ನಮಗೆ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ನಿಮಗೂ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಗೈಸ್ ನೋಡಿ ಚೆನ್ನಾಗಿ ಚಿತ್ರ ಬಿಡ್ತಾರೆ ಇಲ್ಲಿ. ಕನ್ನಡ ಓದಕ್ ಬರಲ್ಲ, ದಯಮಾಡಿ ಅಂತ ಅಂದ್ಬಿಟ್ಟು ದಯಮಾಡಿ ಗೋಡೆಯನ್ನು ಮುಟ್ಟಬೇಡಿ, ಕಲಾಕೃತಿ ಹಾಳಾಗುತ್ತದೆ. ಗೈಸ್ ಊಟದ ಹತ್ರ ಹೋಗ್ತಾ ಇದೀವಿ ಈಗ. ಊಟದ ಹಾಲ್ ಹತ್ರ ಊಟ ಮುಗಿಸ್ಕೊಂಡು ಇರೋದಾ ಇಲ್ಲ ಹೊರಡೋದ? ಊಟ ಮುಗಿಸ್ಕೊಂಡು ಎಷ್ಟು ಟೈಮು? 4 ಗಂಟೆ 4:15 5:30 6 ಗಂಟೆ ಗಂಟೆ ಇರ್ತೀವಿ ಗೈಸ್. ಒಂದು 2 ತೇರು ಇಳಿಯೋದನ್ನ ನೋಡಿಕೊಂಡು ಆಮೇಲೆ ಹೊಡ್ತೀವಿ ಗೈಸ್. ಏನಂದರೆ ಇವತ್ತೇ ಹೆವಿ ಫುಲ್ಲು ರಶ್ ಕಡಿಮೆ ಇರೋದು. ಫುಲ್ ಫ್ರೀ ಆಗೈತೆ ಇವತ್ತು. ಆರಾಮಾಗಿ 2 ನಿಮಿಷ ದರ್ಶನ. ನಾವೇ ಒಂದು 10 ನಿಮಿಷ ನಿಂತಿದ್ವಿ ದೇವ್ರ ಹತ್ರ. ಆರಾಮಾಗಿ ದರ್ಶನ ಆಯಿತು, ಚೆನ್ನಾಗಿತ್ತು. ಹಿಂಗೆ ಇದ್ಬಿಟ್ರೆ ಎಲ್ಲ ಟೈಮು ಸರಿಯಲ್ಲ ಗೈಸ್. ನಾವು ಚಿಕ್ಕ ವಯಸ್ಸಲ್ಲಿ ಬರ್ಬೇಕಾದ್ರೆ ಎಷ್ಟೇ ಇದ್ದಿದ್ದು ರಶ್ಶು. ಆವಾಗ ಜಾಸ್ತಿ ಇರಲಿಲ್ಲ. ಈಗ ಮಾತ್ರ ಜಾಸ್ತಿ ಹೆವಿ ರಶ್ ಇರ್ತಾರೆ. ಬಟ್ ಇವತ್ತು ಗುರುವಾರ ಬುಧವಾರ ಮಂಗಳವಾರ ಜಾಸ್ತಿ ಜನ ಇರಲ್ಲ ಗೈಸ್. ಅವಾಗ ಬಂದ್ಬಿಟ್ಟು ಆರಾಮಾಗಿ ದರ್ಶನ ಮಾಡ್ಕೋಬೋದು ಗೈಸ್. ಊಟದ ಹತ್ರ ಬಂದಿದ್ದೀವಿ. ಅನ್ನ ಸಾಂಬಾರ ಪ್ರಸಾದ ತಿಂದು ಸಿಗ್ತೀವಿ ರೀ ಗೈಸ್. ಪ್ಲೇಟ್ ಎತ್ಕೊ ಚೆನ್ನಾಗಿರೋದು ಗೈಸ್. ಫೈನಲಿ ಒಳ್ಳೆ ಊಟ ಆಯಿತು. ಸೂಪರ್ ಊಟ. ಪಲಾವು ಮತ್ತೇನು ಸಿಹಿ ಪೊಂಗಲ್ ಕೊಟ್ಟಿದ್ರು ಗೈಸ್. ಸಖತ್ತಾಗಿತ್ತು. ತಿನ್ಕೊಂಡು ಹೋಯ್ತಾ ಇರೋದು ಈಗ ಕನಕಪುರ. ಗೈಸ್ ಜಿಂಕೆಗಳು ನೋಡಿ. ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಹೊಡೀರಿ.